ನಮಸ್ತೆ ವೀಕ್ಷಕರೇ, ಇದು ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ 595ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಹಾಗೆ ನನ್ನ ಚಾನಲಿನ ಮೋಟಿವೇಶನ್ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಅಜಿತ ಭೂಮಿ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾನೆ. ಅಂದರೆ ICUನಲ್ಲಿರ್ತಾರೆ. ಸಂಗೀತ ಅವ್ರಿಗೆ ಆವಾಗ ತಾನೇ ಪ್ರಜ್ಞೆ ಬಂದು ಎಲ್ಲರೂ ಮಾತಾಡ್ಸಿರ್ತಾರೆ. ಅದಾಗಿದ್ದು ಸ್ವಲ್ಪ ಸಮಯಕ್ಕೇ ಅಜಿತ ಹೇಳ್ಕೊಂಡು ಹೋಗ್ತಾನೆ. ಇದನ್ನು ನೋಡಿದಂಥ ಸಂಗೀತ ಅವರು ನಾನು ಕೂಡ ಅವ್ರ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಅವರು ಎದೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಕಡೆ ಏನಾಗುತ್ತೆ ಅಂದರೆ, ಅಜಿತ ಹಾಸ್ಪಿಟಲ್ನ ಹಾಲ್ ಏನಿರುತ್ತೆ ರಿಸೆಪ್ಷನ್ ಜಾಗಕ್ಕೆ, ಅಲ್ಲಿಗೆ ಭೂಮಿನ ಹೇಳ್ಕೊಂಬರ್ತಾನೆ. ಅದನ್ನು ನೋಡಿ ಮನೆಯವರೆಲ್ಲರೂ ಕೂಡ ಓಡಿ ಬರ್ತಾರೆ ಜೊತೆಗೆ. ಅವ್ರ ತಂದೆ ಆಗಿರ್ಬೋದು, ಶ್ರವಣ ಆಗಿರ್ಬೋದು, ಹಾಗೆ ದೇವಯಾನಿ ಆಗಿರ್ಬೋದು, ಅಂಜು, ಅಶ್ವಿನಿ ಎಲ್ಲರೂ ಕೂಡ ಓಡಿ ಬರ್ತಾರೆ ಅವ್ರ ಜೊತೆಗೆ. ಬಂದು ಅಜಿತ ಹಾಗೆ ಕೈನ ಹೀಗೆ ಎಸಿತನ ಅವ್ರದ್ದು ಬಂದು ಭೂಮಿ ಬಂದು ಮುಂದೆ ನಿಂತ್ಕೊತಾಳೆ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನಮ್ಮ ಮನೆಯವ್ರ ಮುಂದೆ ನಿನ್ನ ನೆರಳು ಬೀಳಬಾರ್ದು, ನಮ್ಮ ಮನೆಯವ್ರ ಮುಂದೆ ನೀನು ಯಾವತ್ತೂ ಕಾಣಿಸ್ಕೋಬಾರ್ದು ಅಂತ. ಆದರೂ ಯಾಕೆ ಮತ್ತೆ ಬರ್ತಾನೆ ಇದೆಯಾ, ಒಂದು ಸಲ ಹೇಳಿದ್ರೆ ನಿನಗೆ ಇದೆಲ್ಲ ಅರ್ಥ ಆಗಲ್ವಾ ಅಂತ. ಪಾಪ ಭೂಮಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಿರುತ್ತೆ. ಯಾಕಂದರೆ ಅವಳ ಹತ್ರ ಹೇಳೋದೇನೂ ಇರೋದಿಲ್ಲ. ಹಿಂಗಾಯಿತು, ಯಾಕೆ ಬಂದೆ, ಏನು ಎತ್ತ ಅಂತೇನು ಹೇಳೋಕ್ಕಿರೋದಿಲ್ಲ. ಆದರೆ ಪಾಪ ಅಜಿತನ ಮಾತುಗಳಿಂದ ಅವಳಿಗಂತೂ ತುಂಬ ಬೇಜಾರಾಗಿರುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ, ಅವಳ ಸಪೋರ್ಟ್ಗೆ ನಿಂತ್ಕೊಳ್ಳೋದು ಬೇರೆ ಯಾರೂ ಅಲ್ಲ, ಶ್ರವಣವ್ರ ಮಧ್ಯೆ ಬಂದು ಯಾಕೆ ಹೋಗಬೇಕು, ಯಾಕೆ ಅವಳು ಮನೆಯಿಂದ ಹೊರಗೆ ಹೋಗಬೇಕು ಅಂತ ನೀನು ಕೇಳ್ತಿದ್ದೀವಿ ಅಂತಾರೆ. ಹಾಗಂದಿದ ತಕ್ಷಣವೇ ಅಜಿತನಿಗೆ ಒಂಥರ ಶಾಕ್ ಆಗುತ್ತೆ. ಯಾಕಂದರೆ ಮನೆಯವ್ರ ಸಪೋರ್ಟ್ ಎಲ್ಲರೂ ಕೂಡ ನಮ್ಮ ಭೂಮಿ ಕಡೆಗೆ ಇದ್ದಿದ್ದರಿಂದಾಗಿ ಅಜಿತನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅವ್ನು ಸ್ವಲ್ಪ ಶಾಕಲ್ಲಿ ನೋಡ್ತಿರ್ತಾನೆ. ಅದಾದಮೇಲೆ ಅಜಿತ್ ಅವ್ರ ತಂದೆ ಹೇಳ್ತಾರೆ, ಅಲ್ಲ ಕಣೋ, ಪ್ರೀತಿ ಕರ್ಕೊಬಂದಿದ್ದು ಹುಡುಗಿನ ಈ ಥರ ಹೋಗು ಅಂತ ಅಂದರೆ ಎಲ್ಲಿಗೆ ಅಂತ ಹೋಗ್ತಾಳೆ, ಏನು ಅಂದ್ಕೊಂಡಿದ್ಯಾ ಅವಳನ್ನ ನೀನು, ಅವಳ ಬಗ್ಗೆ ನಿನಗೇನು ಗೊತ್ತಾಗ್ತಿಲ್ವ ಏನು ಮಾತಾಡಬೇಕು ಅಂತ ಹೇಳಿ ಅವ್ರ ತಂದೆ ಕೂಡ ರೈಸಾಗಿ ಮಾತಾಡ್ತಾರೆ. ಅದರಿಂದ ಅಜಿತ ಇನ್ನೂ ಕೂಡ ಕೂಲ್ ಆಗ್ತಾನೆ. ಅದಾದಮೇಲೆ ಶ್ರವಣ್ ಅವ್ರ ಮಾತು ಮುಂದುವರಿಸ್ಬಿಟ್ಟು ಹೇಳ್ತಾರೆ, ನಿನ್ನನ್ನು ನಂಬ್ಕೊಂಡು ಬಂದಿರೋಂಥ ಹುಡುಗಿ ಅವಳು. ಒಂದು ಟೈಮಲ್ಲಿ ಸಾಹಿತ್ಯ ಸತ್ತೋದ್ಮೇಲೆ ನಿನ್ನ ಜೀವನ ಏನಾಗುತ್ತೆ, ಒಬ್ಬನೇ ಇದ್ದು ಏನು ಮಾಡ್ಕೊಬಿಡ್ತೀವೋ ಅಂತ ಹೆದರ್ಕೊಂಡಿದ್ವು. ಅದಾದಮೇಲೆ ಬಂದವಳು ಕಣ ಇವಳು, ಬಂದು ನಿನ್ನ ಜೀವನನ ಈ ಥರ ಮಾಡಿದ್ದಾಳೆ, ನಿನ್ನ ಜೀವನನ ಒಂದು ಲೆಕ್ಕಕ್ಕೆ ತೊಗೊಂಬಂದಿದ್ದಾಳೆ. ನಿನ್ನ ಜೀವನ ಅಷ್ಟೇ ಅಲ್ಲ, ನಮ್ಮ ಮನೆಯವ್ರ ಇಡೀ ಜೀವನನೂ ಒಂದು ಲೆಕ್ಕಕ್ಕೆ ತೊಗೊಬಂದು ಇವತ್ತೊಂದು ರೀತಿ ಇಟ್ಟಿದ್ದಾಳೆ. ನೋಡಿದ್ರೆ ಇವಳ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿದೆಯಲ್ಲ, ಹೇಗಾದರೂ ಮನಸ್ಸು ಬರುತ್ತೆ ನಿನಗೆ, ಭೂಮಿಯಿಂದ ಇವತ್ತು ನಮ್ಮ ಮನೆ ಈ ಥರ ಆಗಿರೋದು ಅಂತ ಹೇಳಿ ಭೂಮಿ ಪರವಾಗಿ ಸಪೋರ್ಟ್ ಮಾಡಿ ಶ್ರವಣವ್ರು ಮಾತಾಡ್ತಾರೆ. ಸಾಹಿತ್ಯ ಸತ್ತದ ಮೇಲೆ ನೀನು ಒಬ್ಬನೇ ಇರ್ತೀಯ, ನಿನ್ನ ಜೀವನ ಹೇಗೆ ಏನು ಎತ್ತ ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ಬಂದವಳು ಕಣ ಇವಳು. ನಿನ್ನನ್ನು ಅಷ್ಟೇ ಅಲ್ಲ, ಇಡೀ ಮನೇನ ಬದಲಾಯಿಸಿದ್ದಾಳೆ, ನಿನ್ನನ್ನು ಕೂಡ ಬದಲಾಯಿಸಿದ್ದಾಳೆ. ಇಡೀ ಮನೆಯಲ್ಲಿ ಭೂಮಿ ಏನು ಅನ್ನೋದನ್ನು ತೋರಿಸ್ಕೊಂಡಿದ್ದಾಳೆ. ಭೂಮಿ ಇಲ್ಲದೆ ಇಡೀ ಮನೆ ಖಾಲಿ ಅನಿಸುತ್ತೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾಳೆ. ಇದಕ್ಕಿಂತ ಇನ್ನೇನು ಬೇಕು ನಿನಗೆ, ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ ಅಂಥೇಳಿ ಅವರು ಅವರ ಸಪೋರ್ಟ್ನ ಭೂಮಿ ಕಡೆಗೆ ತೋರಿಸ್ತಾರೆ. ಅದಾದಮೇಲೆ ಅವರೇ ಮತ್ತೆ ಮಾತು ಮುಂದುವರಿಸಿ ಹೇಳ್ತಾರೆ, ನೀನು ಬೇಕು ಅಂದಾಗ ಎತ್ಕೊಂಡು, ಬೇಡ ಅಂದಾಗ ಎಸೆಯೋಕ್ಕೆ ಬೊಂಬೆ ಎಲ್ಲ ಕಣ, ಅದು ಜೀವ ಇರೋ ಒಂದು ಮನುಷ್ಯ, ಒಂದು ವ್ಯಕ್ತಿ. ಅದು ಏನು ಅಂದ್ಕೊಂಡಿದ್ಯಾ ಅದಕ್ಕೆ, ಆ ಹೆಣ್ಮಗುಗೆ ಏನಿಲ್ಲ ಅಂತ ಅಂದ್ಕೊಂಡಿದ್ಯಾ ನೀನು, ಈ ಥರ ಮಾಡ್ತಿದ್ದೀಯ, ಏನು ಅಂದ್ಕೊಂಡಿದ್ಯಾ ನೀನು ಬೇಕಾದಾಗ ಬಾ ಅಂತ ಕರಿತೀಯ, ಬೇಡ ಅಂದಾಗ ಹೋಗು, ನೀನು ಬೇಡ ಅಂತ ಮನೆಯಿಂದ ಕಳಿಸ್ತೀಯ, ನಿನ್ನ ನಮ್ಮಿ ಬಂದವಳನ್ನ ಈ ಥರ ನೋಡ್ಕೊಳ್ಳೋದು ನೀನು, ಏನಾಗ್ತಿದೆ ಅಜಿತ ನಿನಗೆ ಅಂತ ಹೇಳಿ ಶ್ರವಣ್ ಅವರು ಮತ್ತೆ ಅವ್ರ ಮಾತನ್ನ ಮುಂದುವರಿಸಿ ಹೇಳ್ತಾರೆ. ಮತ್ತು ಶ್ರವಣವ್ರು ಹೇಳ್ತಾರೆ, ಅಲ್ಲ ಕಣೋ, ಕ್ರಿಮಿನಲ್ ನಡ್ಸ್ಕೊಂಡಿದ್ದೀಯಲ್ಲ ಅವಳನ್ನ, ಏನು ಅಂದ್ಕೊಂಡಿದ್ಯಾ, ಇದನ್ನೇ ನಾನು ನಿನಗೆ ಹೇಳ್ಕೊಟ್ಟಿದ್ದು ಅಂದಿದ ತಕ್ಷಣ ಅಜಿತಿಗೆ ಒಂಥರ ಆಗಿಬಿಡುತ್ತೆ. ಅದಾದಮೇಲೆ ಅವರೇ ಮಾತು ಮುಂದುವರಿಸಿ ಮತ್ತೆ ಹೇಳ್ತಾರೆ, ನೋಡು, ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಲಾಸ್ಟ್ ಸಲ ಕೇಳಿದಾಗ ಏನಂದೆ, ಹಾಸ್ಪಿಟ್ಲಲ್ಲಿ ಕೇಳಿದಾಗ ಮನೇಲಿ ಹೇಳ್ತೀನಿ ಅಂತಂದೆ, ಮನೇಲಿ ಕೇಳಿದ್ದಕ್ಕೆ ವ್ರತ ಮುಗಿದ್ಮೇಲೆ ಹೇಳ್ತೀನಿ ಅಂತಂದೆ. ವ್ರತ ಮುಗಿದ್ಮೇಲೆ ಇವಾಗೆಲ್ಲ ಮುಗಿದಿದೆ, ನಿನ್ನ ತಾಯಿ ಕೂಡ ಚೇತರಿಸ್ಕೊಂಡಿದ್ದಾರೆ, ಅದು ಏನಾಗಿದೆ ಅನ್ನೋದು ನಮ್ಗೆ ಇವಾಗಲೇ ಗೊತ್ತಾಗಬೇಕು, ಇಮಿಡಿಯೇಟಾಗಿ ಎಲ್ಲನೂ ಹೇಳು ನಮಗೆ ಅಂತ. ಅವ್ರ ತಂದೆ ಕೂಡ ಮಾತು ಮುಂದುವರಿಸಿ ಹೇಳ್ತಾರೆ, ಈಗಾದರೂ ಮಾತಾಡೋ ಅಜಿತ, ಏನಾಯಿತು ಅಂತ ಹೇಳೋ, ಬಾಯ್ಬಿಟ್ಟು ನೀನು ಪ್ರೀತಿಸಿ ಇಷ್ಟಪಟ್ಟು ಕರ್ಕೊಬಂದಿದ್ದು ಹುಡುಗಿನ ಈ ಥರ ನಡ್ಸ್ಕೊತಿದೆಯಲ್ಲ, ಏನೋ ಅನಿಸ್ತಿಲ್ವೇನೋ ನಿನಗೇನೆ, ಕರೆಕ್ಟಾಗಿ ಮಾತಾಡೋ, ಏನು ಅಂತ ಹೇಳು ಅಂಥೇಳಿ ಅವರು ಕೂಡ ಫೋರ್ಸ್ ಮಾಡ್ತಾರೆ. ಹೀಗೆ ಮಾತುಕತೆ ನಡೀತಿರ್ಬೇಕಿದ್ರೆ ಅವರ ಮನೆ ಕೆಲಸದವರು ಆಗಲೇ ಹಿಂದಿನ ಸಂಚಿಕೆಯಲ್ಲಿ ಸತ್ಯ ಏನು ಹೇಳಿ ಕಳಿಸಿದ್ದ, ಅವರು ಮನೆಯಿಂದ ಬರ್ತಾರೆ. ಬಂದು ಒಂದು ಫೈಲ್ ಹಿಡ್ಕೊಂಡು ಜೋರಾಗಿ ಬಂದು, ಅಣ್ಣ ಮನೆ ಕ್ಲೀನ್ ಮಾಡಬೇಕಾದ್ರೆ ದೇವ್ರ ಮನೇಲಿ ಇದೊಂದು ಫೈಲ್ ಸಿಕ್ತು ಅಂತ ಹೇಳ್ತಾರೆ. ಅಷ್ಟೇ ಹೇಳೋದು, ಅದೇ ತಕ್ಷಣಕ್ಕೆ ಅಶ್ವಿನಿ ಬರ್ತಾಳೆ. ಜೋರಾಗಿ ಓಡ್ಬಂದು ಅವ್ರ ಕೈಲಿದ್ದ ಫೈಲ್ನ ಕಿತ್ಕೊಂಡು, ನಾ ಹೇಳಲಿಲ್ವಾ ಇದೇ ವಿಷಯನ ಕೇಳಿ ಅತ್ತೆ ಇವತ್ತು ಕೋಮಾದಲ್ಲಿರೋದು. ಈ ಕಾರಣಕ್ಕೆ, ಈ ವಿಷಯಕ್ಕೆಲ್ಲ ಯಾವುದು ಲಿಂಕ್ ಆಗಿರೋದು ಅಂದರೆ ಇದೇ ಪೇಪರು, ಈ ಪೇಪರಲ್ಲಿರೋ ವಿಷಯದಿಂದನೇ ಹಿಂಗಾಗಿದ್ದು ಅಂತ. ಎಲ್ರಿಗೂ ಶಾಕ್ ಆಗುತ್ತೆ, ಇವಳೇನು ಮಾತಾಡ್ತಿದ್ದಾಳೆ, ಏನೇನೋ ಹೇಳ್ತಿದ್ದಾಳಲ್ಲ ಅಂತ. ಅದಾದಮೇಲೆ ಅವಳೇ ಮಾತು ಮುಂದುವರಿಸಿ ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ಇದೇ ಪೇಪರು. ಯಾಕಂದರೆ ಈ ಪೇಪರಲ್ಲಿರೋದು ಕಾಂಟ್ರಾಕ್ಟ್ ಮದುವೆ, ಅಜಿತ್ ಹಾಗೆ ಭೂಮಿದು ಕಾಂಟ್ರಾಕ್ಟ್ ಮದುವೆಯಿಂದಾಗಿಯೇ ಇವತ್ತು ಅತ್ತೆ ಹಿಂಗಾಗಿರೋದು. ಆ ವಿಷಯ ಅತ್ತೆ ಗೊತ್ತಾಯಿತು, ಅದು ಗೊತ್ತಾದ್ಮೇಲೆ ಈ ಥರ ಎಲ್ಲ ಆಗಿದ್ವು ಅಂತ. ಇದನ್ನು ಕೇಳಿ ಮನೆಯವರೆಲ್ಲರಿಗೂ ಒಂದು ನಿಮಿಷ ಫುಲ್ ಶಾಕ್ ಆಗುತ್ತೆ.
ಅದಾದಮೇಲೆ ಅಜಿತ ಬರ್ತಾನೆ. ಬಂದು ಅಂದರೆ ಅವ್ನ ಮಾತು ಮುಂದುವರಿಸ್ತಾನೆ. ಅವ್ನು ಹೇಳ್ತಾನೆ, ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ, ಎಲ್ಲರ ಜೀವನದಲ್ಲಿ ಮಾತು ಹಾಕಕ್ಕೆ ಬರಬೇಡ, ನಮ್ಮ ಜೀವನದಲ್ಲಿ ಮಧ್ಯ ಮಾತಾಡೋಕ್ಕೆ ನಿನಗೇನು ಹಕ್ಕಿದೆ ಅಂತ ಹೇಳಿ ಅವ್ನು ಮಧ್ಯ ಮಾತಾಡ್ತಾನೆ. ಇದನ್ನು ಕೇಳಿ ಒಂದು ನಿಮಿಷ ಅಶ್ವಿನಿಗೆ ಶಾಕ್ ಆಗುತ್ತೆ, ಫುಲ್ ಅಜಿತ್ ರೈಸ್ ಆಗ್ತಿರೋದು ನೋಡಿ. ಆದರೆ ಅಜಿತ್ ಅವ್ರ ತಂದೆ ಬಿಟ್ಕೊಡೋದಿಲ್ಲ. ಅವ್ರು ಹೇಳ್ತಾರೆ, ಅಜಿತ ನೀನು ಸುಮ್ಮನೆ ಇರು, ಏನು ಮಾತಾಡಬೇಡ, ಅಶ್ವಿನಿ ಹೇಳೋದನ್ನ ಮೊದಲು ಕೇಳೋಣ, ಅಶ್ವಿನಿ ನಿನ್ನ ಮಾತು ಮುಂದುವರ್ಸಮ್ಮ, ಹೇಳಮ್ಮ ಅದೇನಾಯಿತು ಅಂತ ಹೇಳ್ತಾರೆ. ಅದಾದಮೇಲೆ ಅಶ್ವಿನಿಗೆ ಫುಲ್ ಕಂಪ್ಲೀಟ್ ಗ್ರೀನ್ ಸಿಕ್ಕಿದ ತಕ್ಷಣವೇ ಅವಳು ಹೇಳೋಕ್ಕೆ ಶುರು ಮಾಡ್ತಾಳೆ, ನೀವೆಲ್ಲ ಅಂದ್ಕೊಂಡಂಗೆ ಅವರಿಬ್ಬರದು ಲವ್ ಮ್ಯಾರೇಜ್ ಅಂದ್ಕೊಂಡ್ರೆ ಇಲ್ಲ, ಅವರಿಬ್ಬರದು ಲವ್ ಮ್ಯಾರೇಜ್ ಅಲ್ಲವೇ ಅಲ್ಲ, ಅವರು ಮದುವೆ ಆಗಿದ್ದೇನು ಅಂತಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತ. ಶ್ರವಣ್ ಕಡೆ ತಿರುಗಿ, ಅಪ್ಪ ಇವರಿಬ್ರು ಲವ್ ಮ್ಯಾರೇಜ್ ಆದರು ಅಂತ ಹೇಳ್ತಿದ್ರಲ್ಲಪ್ಪ, ಇವರಿಬ್ರದ್ದು ಲವ್ ಮ್ಯಾರೇಜ್ ಅಲ್ಲ ಅಪ್ಪ, ಇವರಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಪ್ಪ, ಇವರಿಬ್ಬರು ಮದುವೆ ಆಗಿರೋದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅಜಿತ್ತಿಗೂ ಮತ್ತು ಭೂಮಿಗೂ ಪಾಪ ಏನು ಹೇಳಬೇಕಂತಲೇ ಗೊತ್ತಾಗೋದಿಲ್ಲ. ಫುಲ್ ಕಂಪ್ಲೀಟ್ ಶಾಕಾಗಿ ಒಬ್ರನ್ನೊಬ್ರು ಮುಖ ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಜೊತೆಗೆ ಶ್ರವಣ ಆಗಿರ್ಬೋದು, ಈ ಕಡೆ ಮಿಕ್ದವರೆಲ್ಲರೂ ಫುಲ್ ಶಾಕಲ್ಲಿರ್ತಾರೆ. ಏನಾಯಿತು, ಈ ಥರ ಮಾತಾಡ್ತಿದ್ದಾಳಲ್ಲ ಅದು ಇದು ಅಂತ ಹೇಳಿ ಫುಲ್ ಯೋಚನೆಯಲ್ಲಿರ್ತಾರೆ. ಈಗ ನಿಜ ಎಲ್ಲ ಏನು ಗೊತ್ತಾಗುತ್ತೆ, ಅಜಿತ ಏನು ಪ್ರೂವ್ ಮಾಡ್ತಾನೆ, ಭೂಮಿನ ಮನೆಯಿಂದ ಹೊರಗೆ ಕಳಿಸ್ತಾರೆ. ಇದನ್ನೆಲ್ಲ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.